ಭಾವಿಸಬಾರ್ದು ರಂಗಣ್ಣ ಸರ್. ಏನಂದರೆ ತಮ್ಮ ಹೆಸರನ್ನ 100 ಸಲ ಹೇಳ್ಕೊತಾರೆ ಕೆಲವು ಖಾಸಗಿ ವಾಹಿನಿಗಳಲ್ಲಿ. ನಾನು 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 ಅಂತ ಅವ್ರ ಹೆಸರು 100 ಸಲ ಹೇಳ್ಕೊತಾರೆ. ಆ ಹಾಡನ್ನು ರಚಿಸಿದವ್ರ ಹೆಸರಿರೋದಿಲ್ಲ, ಯಾವುದೋ ಅದರ ಗಾಯಕರ ಹೆಸರು 100 ಸಲ ಹೇಳ್ತಾರೆ. ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದೆಲ್ಲದರ ಜೊತೆ ಒಂದು ಸಲ ಆದರೂ ರಚನೆಕಾರರ ಹೆಸರು ಹೇಳಿ ಅಂತ. ಸೊ ವಿಜುವಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಸಂಗೀತ ನಿರ್ದೇಶಕರ ಹೆಸರು ಹಾಕ್ತಾರೆ, ಕೆಲವು ಸಲ ಪಾಪ ಅವರು ಹೆಸರು ಹಾಕೋದಿಲ್ಲ. ಗಾಯಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ, ಸಿಗಲಿ, ಇನ್ನೂ ಹೆಚ್ಚಿಗೆ ಸಿಗಲಿ ಅಂತ ಆಶಿಸ್ತೀನಿ. ಜೊತೆಯಲ್ಲಿ ಅದರ ಆತ್ಮನೇ ಬರಹ. ಯಾವುದೇ ಹಾಡನ್ನು ನಾವು ಗುರುತಿಸುವುದು, ಈಗ ನೀವು ದ್ವಾಪರ ಹಾಡಿಂದ ಅಂತ ಹೇಳಿದ್ರೆ ಹೊರತು, ಅಂದರೆ ಆ ಪದದಿಂದಲೇ ಆ ಹಾಡಿಗೆ ಗುರುತು, ಅದೇ ಅಡ್ರೆಸ್ಸು. ಸೊ ಅಡ್ರೆಸ್ಸನ್ನು ನೀವು ಅಡ್ರೆಸ್ ಮಾಡಿ ಅಂತ ಬೇರೆ ಮಾಧ್ಯಮಗಳಿಗೂ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್.